ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಬಜೆಟ್ನಲ್ಲಿ ಜಿಲ್ಲೆಯ ಏತ ನೀರಾವರಿ ಯೋಜನೆಗಳ ಪೂರ್ಣಗೊಳಿಸುವ ಭರವಸೆ. ನಶಾಮುಕ್ತ ಭಾರತ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ನಶೆಯಿಂದ ಹೊರಬರುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಶ್ರೀ ಸುರೇಂದ್ರ ತೀರ್ಥ ಸ್ವಾಮೀಜಿ. ಬಜೆಟ್ ಘೋಷಣೆ ಬೇಡ, ಅನುಷ್ಠಾನಕ್ಕೆ ಆಗ್ರಹಿಸಿ ದಲಿತ ಹಕ್ಕುಗಳ ಕಾರ್ಮಿಕರ ವೇದಿಕೆಯಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಒತ್ತು. ಶ್ರೀದೇವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 8ರಂದು ಸಾಧಕ ಮಹಿಳೆಯರಿಗೆ ಸನ್ಮಾನ. ಮಾರುತಿ ಬಡಿಗರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ನಲ್ಲಿ ರಾಯಚೂರು ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಘೋಷಿಸಲಾಗಿದೆ. ರಾಯಚೂರಿನಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಂಪ್ ಕೇರ್ ಕೇಂದ್ರ ಸ್ಥಾಪನೆ, ಐಐಟಿಯಲ್ಲಿ ಎಐ ಶ್ರೇಷ್ಠ ಕೇಂದ್ರ ಸ್ಥಾಪನೆಗೆ 5 ಕೋಟಿ ರೂಪಾಯಿ ಇಎಸ್ಐ ಆಸ್ಪತ್ರೆ ಮೇಲ್ದರ್ಜೆಗೆ ಸೇರುವುದಾಗಿ ಘೋಷಿಸಲಾಗಿದೆ. ಸಿಂಧನೂರು ತಾಲೂಕಿನ ಅಂಬಾಮಠದಲ್ಲಿ ವಸತಿ ಸಹಿತ ಪದವಿ ಕಾಲೇಜು ರಾಯಚೂರು ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಡಿ 2026-27ರ ಸಾಲಿನಲ್ಲಿ 200 ಕೋಟಿ ರೂಪಾಯಿ ಅನುದಾನ ರಾಯಚೂರು ಜಿಲ್ಲಾ ಕಾರ್ಯಗೃಹ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಲಾಗಿದೆ. ರಾಯಚೂರು ತಾಲೂಕಿನ 18 ಎಕರೆ ತುಂಬುವ ಯೋಜನೆ, ದೇವದುರ್ಗ ತಾಲೂಕಿನ 14 ಕೆರೆಗಳ ನೀರು ತುಂಬಿಸುವ ಯೋಜನೆ, ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಮತ್ತು ಇತರೆ ಪ್ರದೇಶಗಳ ನೀರು ತುಂಬುವ ಯೋಜನೆ, ಸಿಂಧನೂರು ತಾಲೂಕಿನ ಸಾಲಗುಂದ ಏತ ನೀರಾವರಿ ಯೋಜನೆ, ಮಾನ್ವಿ ತಾಲೂಕಿನ ಎಂಡಿಹಾಳ್ ಗ್ರಾಮದ ಅಚ್ಚುಕಟ್ಟಿಗೆ ನೀರು ಒದಗಿಸುವುದು, ಮದ್ಲಾಪುರ್ ಏತ ನೀರಾವರಿ ಯೋಜನೆ, ಮಾನ್ವಿ ತಾಲೂಕಿನ ದದ್ದಲ್ ಬಳಿ ಏತ ನೀರಾವರಿ ಯೋಜನೆ ಪುನರ್ಜೀವನ, ಜಿಲ್ಲೆ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ ಅನುದಾನ, ಮಸ್ಕಿ ತಾಲೂಕಿನ ಜಾಲವಾಡಗಿ ನಾಲಿಗೆ ಚೆಕ್ ಡ್ಯಾಂ ನಿರ್ಮಾಣ ಮನವಿ, ತಾಲೂಕಿನ ನಿಜೂರು ಉದ್ಬಳ ಗ್ರಾಮಗಳಿಗೆ ಏತ ನೀರಾವರಿ ಯೋಜನೆ, ಅಡವಿ ಖಾನಾಪುರ್ ಗ್ರಾಮದಲ್ಲಿ ತುಂಗಭದ್ರಾ ನದಿಯಿಂದ ಏತ ನೀರಾವರಿ, ರಾಯಚೂರು ವಿಧಾನಸಭಾ ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 1 ಶ್ರಮಿಕ ವಸತಿ ಶಾಲೆ ಮಂಜೂರು ಕಾಮಗಾರಿ ಪ್ರಸಕ್ತ ಸಾಲಿನಲ್ಲೇ ಪೂರ್ಣಗೊಳಿಸುವ ಭರವಸೆ ಹೊರಬಿದ್ದಿದೆ. ಬಹುತೇಕ ನೀರಾವರಿ ಯೋಜನೆಗಳು ಪ್ರಗತಿ ಹಂತದಲ್ಲಿವೆ. ಪ್ರಮುಖವಾಗಿ ತುಂಗಭದ್ರಾ ಎಡದಂಡೆ ಕಾಲುವೆ ಆಧುನೀಕರಣ, ನಾರಾಯಣಪುರ ಬಲದಂಡೆ ಕಾಮಗಾರಿಗಳ ಕುರಿತು ಯಾವುದೇ ಭರವಸೆ ನೀಡಿಲ್ಲ. ಟ್ರಾಮಾ ಕೇರ್ ಸೆಂಟರ್ ಈಗಾಗಲೇ ಉದ್ಘಾಟನೆಯಾಗಿದ್ದು ಅನುದಾನ ಭರವಸೆ ನೀಡಲಾಗಿದೆ. 26-27ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣಕ್ಕೆ ಪ್ರಮುಖ ಟ್ರಸ್ಟಿಯಾದ ನಾನು ಸರ್ವರ ಏಳಿಗೆಯನ್ನು ಬಯಸಿ 17ನೇ ಆಯವ್ಯಯವನ್ನು ಮಂಡಿಸುತ್ತಿದ್ದೇನೆ. ನಾಡಿನ 7 ಕೋಟಿ ಕನ್ನಡಿಗರ ನಿರೀಕ್ಷೆಗಳನ್ನು ನಾವು ಅರಿತಿದ್ದೇವೆ. ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಆಯವ್ಯಯವು ನಾಡಿನ ರೈತರ, ದಮನಿತರ, ಕಾರ್ಮಿಕರ, ಮಹಿಳೆಯರ, ಅಶಕ್ತರ, ಅಲ್ಪಸಂಖ್ಯಾತರ, ವಿದ್ಯಾರ್ಥಿ, ಯುವಜನರ, ವ್ಯಾಪಾರ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ತೊಡಗಿಕೊಂಡವರ ಕನಸುಗಳು ಮತ್ತು ಅವಿಶ್ವಾಸವನ್ನು ಪ್ರತಿನಿಧಿಸುವ ಜೀವಂತ ದಾಖಲೆಯಾಗಿದೆ. ಧನಶೀಲ, ಮನಶೀಲ, ತನುಶೀಲ, ಸರ್ವಮಯ ದಕ್ಕಿಂಗೆ ಕಾಂಬುದೆಲ್ಲವೂ ಶೀಲ, ಇಂತಿ ವ್ರತ ಸಂಪದವೆಲ್ಲವೂ ಆಹಾರ ಕುರಿತು ಮಾಡುವ ನೇಮ ಎಂಬುದ ತಾನರಿಯಬೇಕು. ವಚನಕಾರ್ತಿ ಅಕ್ಕಮ್ಮ. ನಾವು ರೂಪಿಸುವ ಯೋಜನೆಗಳು, ವಿನಿಯೋಗಿಸುವ ಅನುದಾನಗಳು ಯಾರ ಏಳಿಗೆಯನ್ನು ಬಯಸುತ್ತವೆ, ಅವುಗಳು ಸದುದ್ದೇಶದಿಂದ ರೂಪುಗೊಂಡಿವೆಯೇ ಎಂಬುದನ್ನು ಅರಿತು ಮುನ್ನಡೆಯಬೇಕಾಗಿದೆ. ಜನಕೇಂದ್ರಿತ ಆರ್ಥಿಕ ತತ್ವಗಳ ಮೂಲಬಿಂದು ಇದೇ ಆಗಿದೆ. ಈ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಸರ್ವೋದಯವಾಗಲೇ ಸರ್ವರಲಿ ಎಂಬ ಕವಿವಾಣಿಯು ನಮ್ಮ ಸಮಗ್ರ ಅಭಿವೃದ್ಧಿಯ ದೀಕ್ಷೆಯೂ ಆಗಿದೆ. ಕರ್ನಾಟಕವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಾಣಿಜ್ಯ ರಂಗದಲ್ಲಿ ಅದ್ವಿತೀಯ ಪಾತ್ರ ವಹಿಸುತ್ತಿದೆ. ಕೃತಕ ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಾಂತಿಕಾರಕ ಬೆಳವಣಿಗೆಗಳಿಂದ ಜಾಗತಿಕ ಉತ್ಪಾದನಾ ವಿಧಾನಗಳು ದಿನದಿನಕ್ಕೂ ಬದಲಾಗುತ್ತಿವೆ. ವಿಜ್ಞಾನ ತಂತ್ರಜ್ಞಾನಗಳಲ್ಲಿನ ಹೊಸತನಗಳು ರಾಜ್ಯದ ಸ್ಥಿತಿಗತಿಗಳನ್ನು ನಿರ್ಧರಿಸುವ ನಿರ್ಣಾಯಕ ಸಂಗತಿಗಳಾಗಿವೆ. ಈ ಸಂದರ್ಭದಲ್ಲಿ ಮಾದಕ ವಸ್ತುಗಳ ಮೂಲಕ
ತಾತ್ಕಾಲಿಕ ಸುಖವಾಗಿದ್ದು, ತಾತ್ಕಾಲಿಕ ಸುಖಕ್ಕೆ ಬಲಿಯಾಗದೆ ನಶಾಮುಕ್ತ ಭಾರತ ನಿರ್ಮಾಣ ಮಾಡಲು ಹಾಗೂ ಉತ್ತಮ ಸದೃಢ ಸಮಾಜ ಹಾಗೂ ದೇಶವನ್ನು ಕಟ್ಟುವ ಜವಾಬ್ದಾರಿ ಎಲ್ಲರ ಮೇಲೆ ಇದ್ದು ಪ್ರತಿಯೊಬ್ಬರು ಇದಕ್ಕೆ ಕೈಜೋಡಿಸಬೇಕೆಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬೇದೇಂದ್ರ ತೀರ್ಥರು ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪೊಲೀಸ್ ಕವಾಯತ ಮೈದಾನದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಯೋಜನೆಗಳು ಒಳಪಟ್ಟಿರುವ ಕಾಲೇಜುಗಳ ಸಂಘ, ದಿಶಾಬೋಧ್ ಫೌಂಡೇಶನ್ ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಕೇಂದ್ರ ಗೃಹ ಸಚಿವಾಲಯದ ವಸತಿಯಿಂದ ಹಮ್ಮಿಕೊಂಡಿದ್ದ ನಶಾಮುಕ್ತ ಭಾರತ ಯುವ ಶುದ್ಧಿ ಅಭಿಯಾನ, ವಾಕ್ಥಾನ್, ನಶಾಮುಕ್ತ ಭಾರತ ಕರ್ನಾಟಕ ಕ್ಯಾಂಪಸ್, ಆತ್ಮಹತ್ಯೆ ಮುಕ್ತ ಕ್ಯಾಂಪಸ್ ಮತ್ತು ಅಂಗಾಂಗ ದಾನ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಶಾಮುಕ್ತ ದೇಶ, ರಾಜ್ಯ ಹಾಗೂ ಜಿಲ್ಲಾ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಮಹತ್ವಪೂರ್ಣವಾಗಿದ್ದು, ಮೊದಲು ಸ್ವಯಂ ನಶಾಮುಕ್ತರಾಗಿ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಬೇಕು. ನೆರೆಹೊರೆಯ ವ್ಯಕ್ತಿಗಳನ್ನು ನಶಾಮುಕ್ತರಾಗಿಸಬೇಕು. ಪ್ರಕೃತಿ ನೀಡಿದ ಉಜ್ವಲವಾದ ಜೀವನವನ್ನು, ದೇಹವನ್ನು ಕಾಪಾಡಿಕೊಳ್ಳಬೇಕು. ಆದರೆ ಪ್ರಸ್ತುತ ದಿನಮಾನದಲ್ಲಿ ಮನುಷ್ಯ ಹಣವನ್ನು ಕೊಟ್ಟು ಮರಣವನ್ನು ಕೊಂಡುಕೊಳ್ಳುತ್ತಿದ್ದು, ಮಾದಕ ಪದಾರ್ಥಗಳನ್ನು ದುಡ್ಡು ಕೊಟ್ಟು ತೆಗೆದುಕೊಂಡು ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಿದ್ದೇವೆ. ಇದರಿಂದ ನಮ್ಮ ಉದ್ಧಾರವಾಗುವುದಿಲ್ಲ. ಇದನ್ನು ತ್ಯಜಿಸಬೇಕೆಂದು ತಿಳಿಸಿದರು. 2019ರ ಸಮೀಕ್ಷೆ ಪ್ರಕಾರ ಜಗತ್ತಿನಲ್ಲಿ 30 ಕೋಟಿಗೂ ಮಿಗಿಲಾದ ಜನರು ಡ್ರಗ್ಸ್ ಮತ್ತು ಆಲ್ಕೋಹಾಲ್ ವ್ಯಸನಿಗಳಾಗಿದ್ದಾರೆ. ಅದರಲ್ಲಿ 10 ಕೋಟಿ ಜನರು ಭಾರತದಲ್ಲಿ ವ್ಯಸನಿಗಳಾಗಿದ್ದಾರೆ. ಪ್ರಸ್ತುತ ಈ ಸಂಖ್ಯೆ ಈಗ 4 ಪಟ್ಟು ಹೆಚ್ಚಾಗಿರುವ ಸಾಧ್ಯತೆ ಇದೆ. ಇದನ್ನೆಲ್ಲ ತಡೆಗಟ್ಟುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ರೀತಿ ವ್ಯಸನಗಳಿಂದ ದೂರವಿದ್ದು ಜನರಿಗೆ ಈ ಬಗ್ಗೆ ಮಾಹಿತಿ ನೀಡಬೇಕು. ವಿದ್ಯಾವಂತ ಸಂಸ್ಕಾರವಂತ ಸಮಾಜವನ್ನು ಕಟ್ಟಬೇಕು, ಬೆಳೆಸಬೇಕು. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು, ಪರಿಸರವನ್ನು ಕಾಪಾಡಿಕೊಳ್ಳಬೇಕು. ಈ ಕಾರ್ಯಕ್ರಮ ಅಧಿಕಾರಿಗಳು ಮಾತ್ರವಲ್ಲದೆ ಸಮಾಜದ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದರು. 2 ನಿಮಿಷ ನಿಮ್ಮ ಒಂದು 10-15 ನಿಮಿಷದಲ್ಲಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಸರ್ ಬಿಡಿ ಓಕೆ ಸರ್. ಸ್ಫೂರ್ತಿಯಿಂದ ಭಾಗವಹಿಸ್ತೀನಿ ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ ನಮಿಸಿ, ನನ್ನ ಮೆಡಿಕಲ್ ಫ್ರೆಂಡ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಆಫ್ ದಿಸ್ ಡಿಸ್ಟ್ರಿಕ್ಟ್, all the students, Dishabodh Foundation na Dean and Principal, Director and Dean, ಇವರೆಲ್ಲರಿಗೂ ನಾನು ಇಷ್ಟು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಯೋಜನೆಗೆ ಒಳಪಟ್ಟಂತ ಎಲ್ಲ ಆಡಳಿತ ವರ್ಗ, ಶಿಕ್ಷಕ ವರ್ಗ ಅವರಿಗೆ ನಿಮ್ಮದೊಂದು ದೊಡ್ಡ ರಾಯಚೂರು ಈಗಾಗಲೇ ಹೇಳಿದಾಗೆ ಕೃಷಿಗೆ, ಶ್ರಮಿಕರಿಗೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸುಮಾರು 3 ದಶಕಗಳ ಹಿಂದೆ ಪ್ರಾರಂಭವಾಗಿ ಸುಮಾರು 1500ಕ್ಕೂ ಹೆಚ್ಚು ಪ್ರತಿ ವರ್ಷ ಕೊಟ್ಟು ಇಡೀ ದೇಶದಲ್ಲೇ ಎಜುಕೇಶನ್, ಇಟ್ಸ್ ಅಸೆಸ್ಮೆಂಟ್, ಇಟ್ಸ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್ ಅಂಡ್ ನೌ ವಿ ಆರ್ ಇಂಟು ರಿಸರ್ಚ್ ಪ್ರೋಗ್ರಾಮ್ ಫಾರ್ ದ ಸ್ಟೂಡೆಂಟ್ಸ್ ಮಾಡಿದ್ದಾರೆ. 400ಕ್ಕೂ ಹೆಚ್ಚು ಕಾಲೇಜುಗಳು ನಮ್ಮ ಜೊತೆ ಸಂಯೋಜನೆಗೊಂಡಿದೆ ಹಾಗೂ ಈ ಎಲ್ಲ ಸಂಯೋಜನೆಗಳ ಜೊತೆಗೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ವೃತ್ತಿಪರ ಸಿಬ್ಬಂದಿ ನಮ್ಮ ಕಾಲೇಜು ಆವರಣವನ್ನು ಪ್ರತಿಜ್ಞೆ ಮಾಡುತ್ತೇವೆ. ಮಾದಕವನ್ನ ಹಾಗೂ ಎಲ್ಲ ವಿಧದ ನಶಾ ಪದಾರ್ಥಗಳಿಂದ ದೂರವಿದ್ದು ಸುರಕ್ಷಿತ ನಶಾಮುಕ್ತ ಭಾರತ, ಸಶಕ್ತ ಭಾರತ ಮೂಲಕವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ರಾಯಚೂರು ಜಿಲ್ಲೆ ಈ ಒಂದು ಉದ್ದೇಶದಿಂದ ಏನು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಇತರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಕಾಲೇಜಿನ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಏನೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದು ಅತ್ಯಂತ ಮಹತ್ವಪೂರ್ಣವಾದದ್ದು. ಉದ್ಧರೇ ಆತ್ಮನಾತ್ಮಾನವಸಾಧಯೇತ್ ಅಂತ ಹೇಳಿದಂತೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಬೇಕು.
ಹಾಗಾಗಿ ನಾವು ಮೊದಲು ನಶಾಮುಕ್ತರಾಗಬೇಕು, ನಮ್ಮ ನೆರೆಹೊರೆಯ ವ್ಯಕ್ತಿಗಳನ್ನ ನಶಾಮುಕ್ತರನ್ನಾಗಿ ಮಾಡಬೇಕು ಮತ್ತು ಅದರ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದರಿಂದ ನಮ್ಮ ಜೀವನವನ್ನ ಭಗವಂತ ನೀಡಿದಂತಹ, ನೇಚರ್ ನೀಡಿದಂತಹ ಒಂದು ಉಜ್ವಲವಾದ ಜೀವನ ಮತ್ತು ದೇಹ, ಶರೀರ ಇವುಗಳನ್ನ ನಾವು ಕಾಪಾಡಿಕೊಳ್ಬೇಕು. ಇದರಿಲ್ಲದೆ ನಾವು ಹಣವನ್ನು ಕೊಟ್ಟು ಮರಣವನ್ನ ಕೊಂಡುಕೊಳ್ತಾ ಇದ್ದೇವೆ. ಇವತ್ತು ನಾವು ಕುಡಿಯುವ ಪದಾರ್ಥಗಳು, ತಿನ್ನುವ ಪದಾರ್ಥಗಳು ಕಲುಷಿತವಾಗಿದೆ. ಜೊತೆಯಲ್ಲಿ ಕಲುಷಿತ ಪದಾರ್ಥಗಳನ್ನು ಕೂಡ ದುಡ್ಡು ಕೊಟ್ಟು ನಾವು ತೆಗೆದುಕೊಂಡು ಆ ಡ್ರಗ್ಸ್ ಮೂಲಕವಾಗಿ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಮತ್ತಿತರ ಮಾದಕ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಉದ್ಧಾರವೂ ಆಗುವುದಿಲ್ಲ, ನಮ್ಮ ದೇಶವೂ ಉದ್ಧಾರವಾಗೋಲ್ಲ, ನಮ್ಮ ಪರಿಸರವೂ ಉದ್ಧಾರವಾಗೋಲ್ಲ. ಆದ್ದರಿಂದ ಇದನ್ನ ನಾವು ತ್ಯಜಿಸಬೇಕು. ಇದರಿಂದ ತಾತ್ಕಾಲಿಕ ಸುಖವೇ ಹೊರತು ಶಾಶ್ವತವಾದಂತಹ ದುಃಖಕ್ಕೆ ನಾವು ಈಡಾಗ್ತಾ ಇದ್ದೇವೆ. ಆದ್ರಿಂದ ಇದನ್ನ ನಾವೆಲ್ಲ ಇವತ್ತು ಏನು ಅಕ್ಷರವಂತರಾಗಿದ್ದೇವೆ, ಹಿಂದಿನ ಕಾಲದಲ್ಲಿ ಅಂತಂದ್ರೆ ನಮಗೆ ಇದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ, ಮಾಹಿತಿಗಳಿರಲಿಲ್ಲ, ಫ್ಯಾಕ್ಚರ್ ಫಿಗರ್ಸ್ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 2019ರ ವರ್ಲ್ಡ್ ಸರ್ವೆನಲ್ಲಿ ಸುಮಾರು 30 ಕೋಟಿಗೂ ಮಿಗಿಲಾದಂತಹ ಜನಗಳು ಈ ಡ್ರಗ್ಸ್ ಅಡಿಕ್ಟ್ ಆಗಿ ಮತ್ತು ಆಲ್ಕೋಹಾಲ್ ಇತ್ಯಾದಿಗಳಿಂದ ಪೀಡಿತರಾಗಿದ್ದಾರೆ. ಅದರಲ್ಲಿ 10 ಕೋಟಿ ಜನರು ನಮ್ಮ ಭಾರತದಲ್ಲಿ ಅಂತ ಅಂದಿನ ಸರ್ವೆ. ಆದರೆ ಇವತ್ತು ಬಹುಶಃ ಅದರ 4 ಪಟ್ಟು ಇವತ್ತು ನಾವು ನಶಾ ಭರಿತರಾಗಿದ್ದೇವೆ. ಇದನ್ನೆಲ್ಲ ತಡೆಗಟ್ಟುವಂತಹ ಜವಾಬ್ದಾರಿ, ಉತ್ತಮ ಸದೃಢ ಸಮಾಜವನ್ನ, ದೇಶವನ್ನ ಕಟ್ಟುವಂತಹ, ಬೆಳೆಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಪ್ರಿಯ ಅಧಿಕಾರಿಗಳು, ವ್ಯಕ್ತಿಗಳಲ್ಲಿ ಕಳಕಳಿಯಿಂದ ಹೇಳೋದು ಅಂತಂದ್ರೆ, ನಾವು ಈ ತರಹದ ದುರ್ವ್ಯಸನಗಳಿಂದ, ದುಶ್ಚಟಗಳಿಂದ ದೂರ ಇರೋಣ ಮತ್ತು ಇದರ ಬಗ್ಗೆ ಮಾಹಿತಿಯನ್ನ ಜನತೆಗೆ ನೀಡೋಣ. ನಾವು ವಿದ್ಯಾವಂತರಾಗಿದ್ದೇವೆ, ನಾವೇ ಈ ಇದೇ ವೇಳೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ರಾಯಚೂರು ಗಡಿ ಭಾಗವಾಗಿರುವುದರಿಂದ ಇಡೀ ರಾಜ್ಯದಲ್ಲಿ ಡ್ರಗ್ಸ್ ನಿಂದಾಗುವ ಪರಿಣಾಮ ರಾಯಚೂರಿನಲ್ಲಿ ಹೆಚ್ಚಾಗುತ್ತಿದೆ. ಇತಿಹಾಸ ನೋಡಿದಾಗ ಸ್ಲಂಗಳಲ್ಲಿ ವ್ಯಸನಿಗಳು ಹೆಚ್ಚಾಗಿ ಕಂಡು ಬರುತ್ತಿದ್ದು, ಜಿಲ್ಲೆಯಲ್ಲಿ ಎಲ್ಲಾದರೂ ಡ್ರಗ್ಸ್ ಬಳಕೆ ಅಥವಾ ಸಾಗಾಟ ಕಂಡು ಬಂದಲ್ಲಿ ಮೊದಲು ಜಿಲ್ಲಾಡಳಿತ ಗಮನಕ್ಕೆ ತರಬೇಕು. ಇದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಈ ಡ್ರಗ್ಸ್ ಮಟ್ಟ ಹಾಕಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ನಶಾಮುಕ್ತ ಕೇಂದ್ರಗಳಿಲ್ಲ, ಆದ್ದರಿಂದ ರಾಯಚೂರು ರಿಮ್ಸ್ ಆಸ್ಪತ್ರೆಯಿಂದ ಸಿದ್ಧಪಡಿಸಲು ಯೋಜನೆ ರೂಪಿಸಲಾಗುತ್ತಿದ್ದು, ಅದಕ್ಕೆ ಬೇಕಾದ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಬಿಡುಗಡೆ ಮಾಡಿ ಸದ್ಯದಲ್ಲಿ ಈ ಕೇಂದ್ರ ಆರಂಭಿಸಲಾಗುವುದು. ಯುವಕರು ಉನ್ನತ ಸ್ಥಾನಕ್ಕೆ ತಲುಪಬೇಕೆಂದು ಆಸೆ ಪಾಲಕರೆಲ್ಲರೂ ಇರುತ್ತದೆ. ಆದರೆ ಡ್ರಗ್ಸ್ಗೆ ವ್ಯಸನೆ ಒಳಗಾಗಿರುವುದರಿಂದ ಕೇವಲ ಅವರೊಬ್ಬರು ಜೀವನ ನಾಶವಾಗುವುದಲ್ಲದೆ ಇಡೀ ಕುಟುಂಬ ಜೀವನ ಬೀದಿಗೆ ಬರುತ್ತದೆ ಎಂದು ತಿಳಿಸಿದರು. ಸಾಕಷ್ಟು ಕಾರ್ಯಕ್ರಮ ಈಗ ವೈಸ್ ಚಾನ್ಸಲರ್ ಅವರು ಹೇಳಿದ್ರು, ನಾವು ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಸ್ಟೂಡೆಂಟ್ಸು ನಾವು ಎಲ್ಲಾದರೂ ಈ ಥರ ಡಿ ಅಡಿಕ್ಷನ್ ಅಥವಾ ಡ್ರಗ್ ಅಬ್ಯೂಸ್ ಆಗ್ತಾ ಇದ್ರೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ತರಬೇಕು. ಯಾಕೆಂದರೆ ನೀವು ನಮಗೆ ಮಾಹಿತಿ ಕೊಟ್ಟಷ್ಟು ನಾವು ಪೊಲೀಸ್ ಇಲಾಖೆಯವರು ಅದನ್ನ ಮಟ್ಟ ಹಾಕೋಕ್ಕೆ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ತುಂಬ ಕಾಲೇಜುಗಳಲ್ಲಿ, ಕ್ಯಾಂಪಸ್ಸಲ್ಲಿ ಅದು ನಡೀತಾ ಇದ್ರು, ನಾವು ಅದನ್ನ ನೋಡಿದ್ರೂ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಇದ್ರೆ ಇನ್ನೂ ಎಷ್ಟೊಂದು ಜನ ಅಮಾಯಕರು ಅದಕ್ಕೆ ಬಲಿಯಾಗ್ತಾರೆ. ಅದಕ್ಕೆ ನಾವೆಲ್ಲ ಅವಕಾಶ ಕೊಡೋದು ಬೇಡ. ಸಾಕಷ್ಟು ನಾವು ಈಗ ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತುಂಬ ಟೈಮಿಂದ ತಗೊತಾ ಇದ್ದೀವಿ. ತಮ್ಮಿಂದನೂ ತಾವು ಮಾಹಿತಿ ಕೊಟ್ಟರೆ ತಾವು ಫೋರ್ಸ್ ಮಲ್ಟಿಪ್ಲೇಯರ್ ಆಗ್ತೀರಾ, ನಾವು ಇನ್ನೂ ಎಫೆಕ್ಟಿವ್ ಆಗಿ ಇದನ್ನ ನಾವು ಟ್ಯಾಕಲ್ ಮಾಡ್ತೀವಿ. ಅದೇ ರೀತಿ ಜಿಲ್ಲೆಯಲ್ಲಿ ಇನ್ನೂ ನಮ್ಮ ಹತ್ರ ಡಿ ಅಡಿಕ್ಷನ್ ಸೆಂಟರ್ ಇಲ್ಲ. ರಾಯಚೂರು ರಿಮ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅವರು, ಅದೇ ರೀತಿ ರಿಮ್ಸ್ ಡೀನ್ ಅವರು ಸಾಕಷ್ಟು ಇದ್ರ ಬಗ್ಗೆ ಮಾಡಬೇಕು ಅಂತ ಒಂದು ಉತ್ಸಾಹ ತೋರ್ತಾ ಇದ್ದಾರೆ. ಸದ್ಯದಲ್ಲೇ ಅದಕ್ಕೆ ಏನು ಬೇಕು ಫಂಡ್ ನಮ್ಮ KKRDB ಇಂದ ನಾವು ಕೊಟ್ಟು ನಮ್ಮ ಎಂಟೈರ್ ರಾಯಚೂರು ಜಿಲ್ಲೆಗೆ ಒಂದು ಡಿ ಅಡಿಕ್ಷನ್ ಸೆಂಟರ್ ನಾವು ಸದ್ಯದಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಈಗ ನಮ್ಮ ಯುವಕರು ಸಾಕಷ್ಟು ನಮ್ಮ ಯುವಕರು ಮುಂದೆ ಬೆಳೆದು ದೊಡ್ಡ ಪೊಸಿಷನ್ಗೆ ಹೋಗಬೇಕು ಅಂತ ಎಲ್ಲರೂ, ಇಡೀ ಸಮಾಜ, ತಂದೆ ತಾಯಿ ನಾವೆಲ್ಲ ಕನಸು ಕಟ್ಟಿರ್ತೀವಿ. ಬಟ್ ಯಾವುದೋ ಕಾರಣಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಕೇವಲ ಅವರೊಬ್ಬರೇ ಅವ್ರ ಜೀವನ ಒಂದೇ ನಾಶ ಆಗಲ್ಲ, ಅವ್ರ ಜೊತೆಗಿರೋ ತಂದೆ ತಾಯಿ, ಅಕ್ಕ ತಂಗಿಯರು ಎಲ್ಲರ ಜೀವನನೂ ನಾಶ ಆಗುತ್ತೆ, ಜೊತೆಗೆ ಇಡೀ ಸಮಾಜನೇ ನಾಶ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಇನ್ಮೇಲೆ ಯಾವುದೇ ರೀತಿ ಈ ಥರ
ಡ್ರಗ್ ಅಡಿಕ್ಷನ್ನು ಅಥವಾ ಈ ಡ್ರಗ್ ಮಾರೋದು ಅಥವಾ ಅದಕ್ಕೆ ಅಡಿಕ್ಟ್ ಆಗೋದನ್ನ ನಾವು ಟಾಲರೇಟ್ ಮಾಡಲ್ಲ. ಮತ್ತೆ ಅದೇ ರೀತಿ ಅದನ್ನ ನಾವು ಎಲ್ಲ ಸೇರಿ ಅದನ್ನ ನಾವು ಫೈಟ್ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಕಳೆದ ವರ್ಷ ಒಟ್ಟು 82 ಡ್ರಗ್ಸ್ಗಳು ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿದ್ದು, ಅದರಲ್ಲಿ 14 ಜನ ಪೆಡ್ಲರ್ಗಳ ಮೇಲೆ ಪ್ರಕರಣ ದಾಖಲಾಗಿಸಿದೆ. ಈ ವರ್ಷ ಜನವರಿಯಿಂದ ಈವರೆಗೆ 48 ಪ್ರಕರಣಗಳು ದಾಖಲಾಗಿದ್ದು, 30 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಮಂಗಳೂರು ಭಾಗದಲ್ಲಿ ವೈದ್ಯರು ಮತ್ತು ಔಷಧಿ ತಜ್ಞರು ಹೆಚ್ಚಾಗಿ ಪೆಡ್ಲರ್ಗಳಾಗಿದ್ದಾರೆ. ಜಿಲ್ಲೆಯಲ್ಲಿ ಕಾಲೇಜುಗಳ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಹೊರಬಂದು ಗಾಂಜಾ ಸೇವನೆ ಮಾಡಲು ಬರುತ್ತಾರೆ ಎಂಬ ಮಾಹಿತಿ ಸಿಗುತ್ತಿದ್ದು, ಈ ಎಲ್ಲಾ ಕಡೆಗಳಲ್ಲಿ ದಾಳಿಗಳನ್ನು ಮಾಡಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ಡ್ರಗ್ಸ್ ಕೇಸಸ್ ಆಗಿದೆ, ಅದರಲ್ಲಿ 14 ಜನ ಪೆಡ್ಲರ್ಸ್ ಕೇಸಸ್ ಆಗಿದೆ. ಈ ವರ್ಷ ಜನವರಿ 1 ಇಂದ ಇವಾಗ ತನಕ 2 ತಿಂಗಳು 6 ದಿನದಲ್ಲಿ ಟೋಟಲ್ ನಮ್ಮದು 48 ಕೇಸಸ್ ಡ್ರಗ್ಸ್ ಕೇಸಸ್ ಮಾಡಿದ್ದೀವಿ. ಅದರಲ್ಲಿ ನಾನು ಏನು ಪ್ರಾಮಿನೆಂಟ್ ಹೇಳ್ತೀನಿ ಅಂದರೆ, ಮೆಜಾರಿಟಿ ಆರ್ ಬಿಲೋ ದ ಏಜ್ ಆಫ್ 30 ಇಯರ್ಸ್ಗಿಂತ ಬಿಲೋ ಇದ್ದಾರೆ. ಸೊ ಯು ಪ್ಲೀಸ್ ಬಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತು ಯಾರು ಮೆಡಿಕಲ್ ಪ್ರೊಫೆಷನಲ್ಸ್ ಇದ್ದೀರಾ, ಡೆಂಟಿಸ್ಟ್, ಫಾರ್ಮಸಿಸ್ಟ್, ಕೆಮಿಸ್ಟ್. ಮೆಜಾರಿಟಿ ಈ ಸಪ್ಲೈ ಏನು ಮಂಗಳೂರಲ್ಲಿ 21 ಡಾಕ್ಟರ್ಸ್ ದೇರ್ ಲೈಸೆನ್ಸಸ್ ವೇರ್ ಕ್ಯಾನ್ಸಲ್ಡ್ ಆ್ಯಂಡ್ ದೇ ವರ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್. ದೇ ವೇರ್ ಡಾಕ್ಟರ್ಸ್, ಫಾರ್ಮಸಿಸ್ಟ್ ಆ್ಯಂಡ್ ಕೆಮಿಸ್ಟ್. ಸೊ ಈ ಸಪ್ಲೈ ಚೈನ್ ನೆಟ್ವರ್ಕಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ ಆರ್ ಆಕ್ಟಿಂಗ್ ಆಸ್ ಪೆಡ್ಲರ್ಸ್ ಇನ್ ಮಂಗಳೂರು ಸೈಡ್. ಹಿಯರ್ ಇಟ್ ಈಸ್ ಮೇನ್ಲಿ ಗಾಂಜಾ ಕನ್ಸಂಪ್ಷನ್. ಸೊ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಕಂಪ್ಲೇಂಟ್ಸ್. ದಟ್ ಇಸ್ ವೈ ಐ ಟೋಲ್ಡ್ ಐ ವಿಲ್ ಸ್ಪೀಕ್ ಓನ್ಲಿ 2 minutes. ಹೇಳಿದ್ಬಿಡ್ತೀನಿ ನೋಡಿ. ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಹೊರ ರಾಜ್ಯಗಳಿಂದ ಯುವಕರು ನಗರಕ್ಕೆ ಬರುತ್ತಿದ್ದಾರೆ, ಹಾಗೂ ಕನ್ನಡಿಗರು ಕೂಡ ಇದ್ದಾರೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ, ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಸ್ಟೆಲ್ಗಳಲ್ಲಿ, ಕೃಷಿ ವಿಜ್ಞಾನ ವಿಲಯದ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಹೊರಬಂದು ಗಾಂಜಾ, ಸಿಗರೇಟ್, ಗಾಂಜಾ ಸೇವಿತ ಚಾಕ್ಲೇಟ್ಗಳನ್ನು ಸೇವನೆ ಮಾಡುತ್ತಿದ್ದಾರೆ. ನವೋದಯ ಹಾಸ್ಟೆಲಲ್ಲೂ ಕೂಡ ಹೆಚ್ಚುತ್ತಿದೆ ಸರ್. ಸೊ ಈ ಥರ ನನಗೆ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ನಾವು ಅದರ ಪ್ರಯುಕ್ತ ರೇಡ್ಸ್ ಮಾಡಿಸಿ ಟೋಟಲ್ 48 ಕೇಸಸ್ ಮಾಡಿಸಿದ್ದೀವಿ. ಸೊ ಐ ಡೋಂಟ್ ವಾಂಟ್ ಎನಿ ಡಾಕ್ಟರ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್, ಫಾರ್ಮಸಿಸ್ಟ್ ಆ್ಯಂಡ್ ಕೆಮಿಸ್ಟ್ ಡೂಯಿಂಗ್ ದೀಸ್ ಪೆಡ್ಲಿಂಗ್ ಜಾಬ್ಸ್. ತುಂಬಾ ಪಾನ್ ಶಾಪ್ಸ್ ಇದೆ. ವಾಕ್ಥಾನ್ ಕಾಲ್ನಡಿಗೆ ಜಾಥಾವು ಎಸ್ಪಿ ಕಚೇರಿಯಿಂದ ಆರಂಭವಾಗಿ ಗಂಜ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜಿಲ್ಲಾ ಕ್ರೀಡಾಂಗಣಗಳು ತಲುಪಿತು. ಓಕೆ ಸರ್ ಮಾಡಿ. ಸರ್ ಬನ್ನಿ 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 ಸರ್.
ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ನಾರ್ಕೋಟಿಯಸ್ ಕಂಟ್ರೋಲ್ ಬ್ಯೂರೋ ನಿರೀಕ್ಷಕ ವಿಕಾಸ್ ಸಿಂಗ್ ದೀಶಾ ಬೋಧ್ ಫೌಂಡೇಶನ್ ಡಾಕ್ಟರ್ ಹರ್ಷ ಅರ್ಧರ್ ಎಸ್ಪಿ ಚಿದಾನಂದ್ ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಕಾಲೇಜುಗಳ ಮುಖ್ಯಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾನಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ ನಂತರ ಮೆಗಾನಿಸ್ಗೆ ಸ್ವಾಗತ. ಘೋಷಣೆ ಬಜೆಟ್ ಬೇಡ, ಆಚರಣೆ ಬಜೆಟ್ ಮತ್ತು ಮನೆ ನಿವೇಶನಕ್ಕೆ ಒತ್ತಾಯಿಸಿ ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅರ್ಜಿನವಾಡ ಸಮುದಾಯ ಭವನದಿಂದ ಪ್ರತಿಭಟನೆ ರ್ಯಾಲಿ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಹಾನಗರ ಪಾಲಿಕೆ ಕಚೇರಿಯವರೆಗೆ ನಡೆಸಿ ಮನವಿ ಸಲ್ಲಿಸಲಾಯಿತು. ವಾರ್ಡ್ ನಂಬರ್ 19, 20 ಅರ್ಜಿನವಾಡ್ ಮತ್ತು ಜೈರಾಬಾದ್ನಲ್ಲಿ ಅವಿಭಕ್ತ ಕುಟುಂಬಗಳಿಗೆ ಮತ್ತು ಮನೆ ನಿವೇಶನ ಇಲ್ಲದವರ ಅರ್ಜಿ ಸಲ್ಲಿಸಲಾಗುತ್ತಿದ್ದು, ಎಲ್ಲರಿಗೂ ಮನೆ ನಿವೇಶನ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು. ಮನೆ ನಿವೇಶನ, ಭೂಮಿ ಪಟ್ಟ, ಶಿಕ್ಷಣ, ಉದ್ಯೋಗ, ಆಹಾರ ಮೀಸಲಾತಿಗಾಗಿ ಬಜೆಟ್ ಮಂಡಿಸಬೇಕು. ಎಸ್ಸಿಪಿ, ಎಸ್ಟಿಪಿ ಉಪಯೋಜನಾ ಸಾಧಕ ಮಾದಕಗಳ ಕುರಿತು ವಿಧಾನಸೌಧದಲ್ಲಿ ಸಮಗ್ರ ಚರ್ಚೆ ಮಾಡಬೇಕು. ದಲಿತರಿಗೆ ಉದ್ಯೋಗ ಕೊಡಿ, ಇಲ್ಲವೇ ತಿಂಗಳಿಗೆ 10,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಬೇಕೆಂದು ಒತ್ತಾಯಿಸಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಹಣಕಾಸಿನ ನೆರವು ನೀಡಿ ಮತ್ತು ಅಭಿವೃದ್ಧಿಪಡಿಸಬೇಕು. ಪ್ರಧಾನ ಮಂತ್ರಿ ಆವಾಸ ಯೋಜನೆ ಅಡಿಯಲ್ಲಿ ಜಿಲ್ಲಾದ್ಯಂತ ಸ್ವತಃ ನಿವೇಶನ ಹೊಂದಿದವರಿಗೆ ಮನೆಗಳ ನಿರ್ಮಾಣ ಕಾರ್ಯ ಅರ್ಧಕ್ಕೆ ಸ್ಥಗಿತಗೊಂಡಿದ್ದು, ಕೂಲಿಕಾರರು, ಬಡವರು ವಂತಿಗೆ ಹಣ ರೂಪಾಯಿ 1 ಲಕ್ಷ ಕಟ್ಟಲಿಕ್ಕೆ ಆಗದೇ ಇರುವಂತವರ ಮನೆಗಳ ನಿರ್ಮಾಣ ಕಾರ್ಯ ಅರ್ಧಕ್ಕೆ ಸ್ಥಗಿತಗೊಂಡಿರುತ್ತವೆ. ಕೂಡಲೇ ಎಲ್ಲ ಮನೆಗಳ ನಿರ್ಮಾಣ ಪೂರ್ಣಗೊಳಿಸಿ ಫಲಾನುಭವಿಗಳ ಬಾಕಿ ವಂತಿಗೆ ಹಣ ಕೈ ಬಿಡಬೇಕೆಂದು ವಿವರಿಸಿದರು. ಭೂಮಿ, ವಸತಿ, ಸ್ಮಶಾನ ಭೂಮಿ, ಗಂಗಾ ಕಲ್ಯಾಣ, ಕೊಳವೆ ಬಾವಿ, ಸ್ವಯಂ ಉದ್ಯೋಗ, ಸಾಲ ಸೌಲಭ್ಯಕ್ಕೆ ಅಗತ್ಯ ನೀಡಬೇಕು. ದಲಿತರಿಗೆ ದೇವಸ್ಥಾನ ಪ್ರವೇಶ ತಡೆ, ಅನಾಗರಿಕರಿಗೆ ಅಸ್ಪೃಶ್ಯತೆ ಆಚರಣೆ ಮತ್ತು ಜಾತಿ ತಾರತಮ್ಯ ತಡೆಗಟ್ಟಲು ಜಿಲ್ಲೆಗೊಂದು ತ್ವರಿತ ನ್ಯಾಯಾಲಯ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು.
ನಿವೇಶನ ಕೊಡಲೇಬೇಕು. ಸರ್ಕಾರಿ ಗಿರಣಿ ಸಾಗುವಳಿ ಮಾಡುವವರಿಗೆ ಪಟ್ಟ ಕೊಡಲೇಬೇಕು. ಭೂಮಿ ಇಲ್ಲದವರಿಗೆ ಭೂಮಿ ಎಲ್ಲ ದಲಿತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಳ್ಳಿಲ್ಲದ ನಿರುದ್ಯೋಗ ಭತ್ಯೆ ಕೊಡಲೇಬೇಕು. ಕರ್ನಾಟಕ ರಾಜ್ಯ ದಲಿತ ಹಕ್ಕುಗಳ ಸಮಿತಿ ಹೋರಾಟಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕಿ ಎಚ್ ಪದ್ಮಾ, ಈರೇಶ್ ಈಶ್ವರ್, ಸಂಚಾಲಕ ಕೆಜಿ ವೀರೇಶ್, ಗೋಕರಮ್ಮ, ಪಾರ್ವತಿ ಕಾನ್ಪುರ್, ತಿಮ್ಲಮ್ಮ, ಮುದ್ದಪ್ಪ, ಇಂದಿರಾ, ನಿರ್ಮಲಾ ಸೇರಿದಂತೆ ಅನೇಕರಿದ್ದರು. ಮಹಿಳೆಯರಿಗೆ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿ ಪ್ರೋತ್ಸಾಹಿಸುತ್ತಿದೆ. ಇದೀಗ ಅಧಿಕಾರಿಗಳು ಕೂಡ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡೆಗಳನ್ನು ಏರ್ಪಡಿಸಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆಯನ್ನು ನೀಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಮಹಿಳಾ ಒಕ್ಕೂಟದ ಶ್ರೀದೇವಿ ಹೇಳಿದರು. ಅವರಿದ್ದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ಯುವತಿಯರು ಮಹಿಳೆಯರು ಸಂಘಗಳ ವಸತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರು ಎಲ್ಲ ವಲಯಗಳಲ್ಲಿ ಮುಂದೆ ಇದ್ದು ಮಹಿಳೆಯರು ಸಮಯವನ್ನು ವ್ಯರ್ಥ ಮಾಡದೆ ಹೆಣ್ಣು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ತಾವು ಮಾಡುವ ಕೆಲಸ ಕಾರ್ಯಕ್ರಮಗಳನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿ ಮುಂದೆ ಬರಬೇಕು ಎಂದರು. ಇವತ್ತಿನ ಕಾಲದಲ್ಲಿ ನಮಗೆಲ್ಲ ಅವಕಾಶಗಳಿದ್ದಾವೆ ಅಂತ ಮುಂದೆ ಮಾಡಬೇಕಂತ ಹೇಳಿದಂತ ಶ್ರೀದೇವಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಬ್ಯಾಡ್ಮಿಂಟನ್ ಆಡೋ ಮೂಲಕ ಕೆಲಸ ಮಾಡ್ತಾ ಇದೆ. ಆದರೂ ಕೂಡ ನಾವು ನಮ್ಮ ಬುದ್ಧಿಯನ್ನು ಎಲ್ಲಿ ಬಿಡ್ತಾ ಇಲ್ಲ. ಯಾಕಂದರೆ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಟೈಮ್ ಕೊಟ್ಟಿರೋದು ನಮ್ಮ ಅಧಿಕಾರಿಗಳು ಬೆಳಗ್ಗೆ 8 ಗಂಟೆ ಅಂತ ಹೇಳಿದರೆ ನಾವು 10 ಗಂಟೆಗಾದರೂ ಬರಬೇಕಲ್ವಾ? ಆದರೂ ನಾವು ಬಂದಿಲ್ಲ ಅಂದರೆ ನಾವು ಇನ್ನೂ ಕೂಡ ಹಿಂದುಳಿದಿದ್ದೀವಿ ಅನ್ನೋದಕ್ಕೆ ಇದೇ ಸಾಕ್ಷ್ಯ ಅಂತ ಹೇಳುತ್ತಾ, ದಯವಿಟ್ಟು ಮಹಿಳೆಯರು ಇನ್ನು ಮುಂದೆ ಯಾವುದೇ ನಮ್ಮ ಕಾಲಾವಕಾಶ ಕೊಟ್ಟಾಗ, ಕಾಲ ಬಿಟ್ಟು ಕೊಟ್ಟಾಗ ಕಾಲಕ್ಕೆ ಸರಿಯಾಗಿ ಬಂದು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಾರ್ದಂಗೆ ನಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂಥ ಕೆಲಸ ಮುಂದಿನ ದಿನದಲ್ಲಿ ಆಗಬೇಕಂತ ಒಂದು ತೀರ್ಮಾನ ಹೇಳುತ್ತಾ, ಈಗ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಬ್ಬಂದಿ, ಕ್ರೀಡಾ ಇಲಾಖೆಯವರು ನಮಗೆ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಆಟೋಟಗಳನ್ನು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಸಂಜೆವರೆಗೂ ಕೂಡ ಈ ಒಂದು ಸ್ಪರ್ಧೆಗಳನ್ನು ಆಡುವ ಮುಖಾಂತರ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ಕೊಡೋಣ ಅನ್ನೋ ಮಾತನ್ನು ಹೇಳಿ, ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಮಹಿಳೆ ಕೂಡ ಆಟದಲ್ಲಿ ಭಾಗವಹಿಸಬೇಕು ಅನ್ನೋ ಮಾತನ್ನು ಹೇಳುತ್ತಾ ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಸಿಡಿಪಿಒ ಮನ್ಸೂರ್ ಅಹ್ಮದ್ ಕುಮಾರ್, ಶ್ರೀಶಕ್ತಿ ಮಹಿಳಾ ಒಕ್ಕೂಟದ ಹಿರಮ್ಮ ಸೇರಿದಂತೆ ಅನೇಕರಿದ್ದರು. ಕಲಾ ಸಂಕುಲ ಸಂಸ್ಥೆ ಹಾಗೂ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವಸತಿಯಿಂದ ಮಾರ್ಚ್ 8ರಂದು ನಗರದ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಂಗೀತ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ
ಮಾರುತಿ ಬಡಿಗರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಗಾಯಕಿ ಉಡುಪಿಯ ಕಲಾವತಿ ದಯಾನಂದ್ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ ನವದೆಹಲಿಯಲ್ಲಿ ಮೆಟ್ರೋ ರೈಲನ್ನು ನಡೆಸಿದ ಮೊದಲ ಕನ್ನಡತಿ ಆಶಾಲತಾ ಅವರಿಗೆ ರಾಷ್ಟ್ರಮಟ್ಟದ ಮಹಿಳಾ ಸಾಧಕಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಇವರೊಂದಿಗೆ 25 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿಲ್ಲಾ ಮತ್ತು ಹೊರ ಜಿಲ್ಲೆಯ ಮಹಿಳೆಯರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮಠಮಾರಿಯ ಶಿವಾನಂದ ಮಠದ ಜ್ಞಾನಾನಂದ ಮಹಾರಾಜ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದು, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ಕೆ ಪಂಪಪತಿ, ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಶ್ರೀದೇವಿ ನಾಯಕ್, ಕೆಪಿಸಿಸಿ ಕಾರ್ಯದರ್ಶಿ ಕೆ ಅಸ್ಲಂ ಪಾಷಾ, ಫಾತಿಮಾ ಹುಸೇನ್, ಜಿಲ್ಲಾ ಕಾರಾಗೃಹ ಅಧೀಕ್ಷಕಿ ಅನಿತಾ ಹಿರೇಮನಿ, ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನ ಗೌರವಾಧ್ಯಕ್ಷ ಬಿ ಬಸವರಾಜ್, ಗೌರವ ಸಲಹೆಗಾರ ರಾಜಶೇಖರ್ ದಿನ್ನಿ, ಅಧ್ಯಕ್ಷ ಕೆ ಅಯ್ಯಣ್ಣ ವಟವಟ್ಟಿ, ಪ್ರಧಾನ ಕಾರ್ಯದರ್ಶಿ ಡಿ ಶ್ರೀನಿವಾಸ್, ಉಪಾಧ್ಯಕ್ಷ ಸಂಗಮೇಶ ಭಂಡಾರಿ, ಬಿ ಜಗದೀಶ್, ನರಸಿಂಹಲು ತೋರ್ಸಿ ಸೇರಿದಂತೆ ಹಲವಾರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷವನ್ನು ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷ ರೇಖಾ ಬಡಿಗೇರ್ ವಹಿಸಲಿದ್ದಾರೆ ಎಂದರು. ರವಿವಾರ ಸಂಜೆ 6 ಗಂಟೆಗೆ ರಾಯಚೂರು ಪಂಡಿತ ಸಿದ್ದರಾಮ ಜಂಬೂದಿನ್ನಿ ರಂಗಮಂದಿರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಗೌರವಿಸುವಂತ ಒಂದು ವಿಶೇಷ ಮತ್ತು ವಿನೂತನವಾದ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಾಗಿ ಒಂದು 22 ಜನ ಮಹಿಳಾ ಸಾಧಕಿಯರನ್ನು ನಾವೇ ಆಯ್ಕೆ ಮಾಡಿದ್ದೇವೆ. ಮಹಿಳಾ ಸಾಧಕಿಯರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅಂದು ಸಂಜೆ 6 ಗಂಟೆಗೆ ನಡೆಯುವ ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಶಾಲತಾ ಅಂತ ಆಲುಮತ ಸಮಾಜದ ಹೆಮ್ಮೆಯ ಪುತ್ರಿ ನವದೆಹಲಿಯಲ್ಲಿ ಮೆಟ್ರೋ ರೈಲನ್ನು ಮೊಟ್ಟ ಮೊದಲ ಬಾರಿಗೆ ನಡೆಸಿದ ಹೆಮ್ಮೆಯ ಕನ್ನಡತಿ ಆಶಾಲತಾ ಮೇಡಮ್ ಅವರಿಗೆ ರಾಷ್ಟ್ರ ಮಟ್ಟದ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಅಷ್ಟು ದೂರದಿಂದ ಆಶಾಲತಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಅವರ ಜೊತೆಯಲ್ಲಿ 21 ಜನ ನಮ್ಮ ರಾಯಚೂರು ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆ, ಇವತ್ತು ಕಲಬುರಗಿ ಇರಬಹುದು, ಯಾದಗಿರಿ ಇರಬಹುದು, ಬೇರೆ ಬೇರೆ ನಮ್ಮ ಕಲ್ಯಾಣ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಸಾಧಕರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಸೂಲಿಗಿತ್ತಿ ಇದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಇದ್ದಾರೆ, ಇವತ್ತು ಪರಿಸರ, ರೈತ ಮಹಿಳೆ, ಇತರ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದಂತವರಿಗೆ ನಾವು ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಅದು 22 ಜನ ಬರೀ ಮಹಿಳೆಯರಿಗೆ ಮಾತ್ರ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಮಹಿಳೆಯರಿಗೆ ಒಂದು ಸಂಗೀತದ ರಸದೌತಣವನ್ನು ನೀಡಬೇಕು. ಅದು ಒಬ್ಬ ಮಹಿಳೆ ಗಾಯಕಿಯಿಂದನೇ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದು ಅಂತಾರಾಷ್ಟ್ರೀಯ ಕನ್ನಡದ ಕೋಗಿಲೆ ಕರಾವಳಿಯ ಕಲಾವತಿ ದಯಾನಂದ ಉಡುಪಿ ಅವರಿಂದ ಲೈವ್ ಮ್ಯೂಸಿಕ್ ಇರುತ್ತದೆ. ಇದು ಒಂದು ಅದ್ಭುತವಾದ, ಅದರಲ್ಲಿ ವಿಶೇಷವಾಗಿ ರಾಷ್ಟ್ರ ಕವಿಗಳಾದಂತ GS ಶಿವರುದ್ರಪ್ಪ, ನಮ್ಮ ಕುವೆಂಪು ಅವರು, ದಾರಾ ಬೇಂದ್ರೆ ಅವರ ಮತ್ತು ಇನ್ನುಳಿದ ಸಂತ ಶಿಶುನಾಳ ಸೇರಿಪರ ಅದ್ಭುತವಾದ ಭಾವಗೀತೆಗಳನ್ನು ಸಿ ಅಶ್ವತ್ಥ ಧ್ವನಿಯಲ್ಲಿ ಕಲಾವತಿ ಮೇಡಮ್ ಅವರು ರಸದೌತಣವನ್ನು ನೀಡಲಿದ್ದಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಎರಡು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಾನಂದ ಮಹಾರಾಜರು ಶಿವಾನಂದ ಮಠ ಮಠಮಾರಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮವನ್ನು. ವಿಧಾನ ಪರಿಷತ್ ಸದಸ್ಯರು ಮತ್ತು ಕೆಪಿಸಿಸಿ ರಾಜ್ಯ ಕಾರ್ಯ ಅಧ್ಯಕ್ಷರಾದಂತಹ ಎ ವಸಂತಕುಮಾರ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಜೊತೆಯಲ್ಲಿ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿಗಳಾದಂತಹ ಶ್ರೀದೇವಿ ಆರ್ವಿ ನಾಯಕ್ ಮತ್ತು ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದಂತಹ ಶ್ರೀಮತಿ ಅನಿತಾ ಹಿರೇಮನಿ ಅವರು, ಕೆಪಿಸಿಸಿ ಕಾರ್ಯದರ್ಶಿ ಕೆ ಅಸ್ಲಂ ಪಾಷಾ ಅವರು,
ಡಾಕ್ಟರ್ ಫಾತಿಮಾ ಹುಸೇನ್ ಅವರು, ಇವ್ರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಏನು ಅಧ್ಯಕ್ಷರಾದಂತ ನಮ್ಮ ಅಯ್ಯಣ್ಣ ಒಡವಾಡಿ ಇರ್ಬೋದು ಮತ್ತು ಇಲ್ಲಿರುವ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಪದಾಧಿಕಾರಿಗಳು ಸಹ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಡಿ ಶ್ರೀನಿವಾಸ್, ಜಗದೀಶ್, ಸಂಗಮೇಶ್ ಭಂಡಾರಿ, ರಮೇಶ್ ಉಪ್ರಾಳ್, ವೀರಪಕ್ಷಿ, ಮೌನೇಶ್ ಒಡವಟ್ಟಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಜೆಟ್ನಲ್ಲಿ ಜಿಲ್ಲೆಯ ಏತ ನೀರಾವರಿ ಯೋಜನೆಗಳ ಪೂರ್ಣಗೊಳಿಸುವ ಭರವಸೆ. ನಶಾಮುಕ್ತ ಭಾರತ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ನಶೆಯಿಂದ ಹೊರಬರುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಶ್ರೀ ಸುರೇಂದ್ರ ತೀರ್ಥ ಸ್ವಾಮೀಜಿ. ಬಜೆಟ್ ಘೋಷಣೆ ಬೇಡ, ಅನುಷ್ಠಾನಕ್ಕೆ ಆಗ್ರಹಿಸಿ ದಲಿತ ಹಕ್ಕುಗಳ ಕಾರ್ಮಿಕರ ವೇದಿಕೆಯಿಂದ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಒತ್ತು. ಶ್ರೀದೇವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 8ರಂದು ಸಾಧಕ ಮಹಿಳೆಯರಿಗೆ ಸನ್ಮಾನ. ಮಾರುತಿ ಬಡಿಗರ್.